ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಿ ಹೀಯಾಳಿಸಿ ಅಸಂವಿಧಾನಿಕವಾಗಿ ಮಾತನಾಡಿದ ಚಲುವಾದಿ ನಾರಾಯಣಸ್ವಾಮಿಯ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೇ 30ರಂದು ಹಮ್ಮಿಕೊಳ್ಳಲಾಗಿದೆ ಅಂತ DG ಸಾಗರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ನಾಗರಿಕ ಹೋರಾಟ ಸಮಿತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು ಛಲವಾದಿ ನಾರಾಯಣಸ್ವಾಮಿ ಅವಹೇಳನಾಗಿ ಮಾತನಾಡಿದೋರುವುದು ಸರಿಯಲ್ಲ. ಬಿಜೆಪಿ ಸರ್ಕಾರ ಜನರಿಂದ ಆಯ್ಕೆಯಾಗದಂತಹ ಸರ್ಕಾರ, ಹಿಂದಿನ ಬಾಗಿಲಿನಿಂದ ಬಂದು ಅಧಿಕಾರ ಹಿಡಿದಿರುವ ಸರ್ಕಾರ, ಅದು ಬಿಜೆಪಿ ಸರ್ಕಾರ. ಸಂವಿಧಾನದ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗೆ ಇಲ್ಲ. ಅಲ್ಲದೆ ಸರಿಯಾಗಿ ಕೆಲಸ ಮಾಡುವವರ ಬಗ್ಗೆ ಕುಬ್ಜವಾಗಿ ಮಾತನಾಡ್ತಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಒಬ್ಬ ಇಲ್ಲದ ಅವಿವೇಕಿ. ಅವನು ಬಿಜೆಪಿ ಪಕ್ಷ ಸಾಕಿರುವ ಮನುಷ್ಯ. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲಿನ ಹತ್ತಿರ ಇದ್ದವರು. ಈಗ ಬಿಜೆಪಿಯಲ್ಲಿ ಹೋಗಿ ವಿರೋಧ ಪಕ್ಷದ ನಾಯಕನಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಕೆಲವು ಹೊಸ ಮಾಡುತ್ತಿದ್ದು ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿ ಇದ್ದು ಶಾಸಕರಾದ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಹೀಯಾಳಿಸಿ ಮಾತನಾಡಿದ್ದು ಸರಿಯಲ್ಲ ಎಂದು ಕ್ಷಮೆ ಕೇಳಬೇಕು ಎಂದು ಆಗ್ರಹ ಮಾಡಿದರು. ನಾಯಿ ಎಂದು ಬೈದು ನಾನು ಗಾದೆ ಎಂದು ಹೇಳಿದೆ ಎಂದು ಸುಳ್ಳು ಹೇಳಿದವರು ನಾರಾಯಣಸ್ವಾಮಿ. ಈಗೆಲ್ಲ ಮನುವಾದಿಗಳು ಬಿಜೆಪಿಯಲ್ಲಿದ್ದಾರೆ. ಸಂವಿಧಾನ ಇಂದಿಗೂ ಉಳಿದಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ. ಬಿಜೆಪಿ ಸಂವಿಧಾನಕ್ಕೆ ಯಾವಾಗಲೂ ಕೊಡಲಿ ಏಟು ಹಾಕುತ್ತಾ ಬಂದಿದೆ ಎಂದರು. ನಾರಾಯಣಸ್ವಾಮಿ ಅವರು ಕ್ಷಮೆ ಕೇಳಬೇಕು, ಎಲ್ಲಿ ನಿಂತು ಮಾತನಾಡುತ್ತಿದ್ದೇನೆ ಎಂದು ಅರಿವು ಇರಬೇಕು. ಬಿಜೆಪಿ ಪಕ್ಷದಲ್ಲಿರುವ ಕೈಯಲ್ಲಿರುವ ಬಡಿ ಛಲವಾದಿ ನಾರಾಯಣಸ್ವಾಮಿ, ಅದನ್ನು ಬಿಜೆಪಿ ಪಕ್ಷದವರು ಬಳಸಿಕೊಳ್ಳುತ್ತಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಮುಂದೆ ಬೊಗಳುವುದಕ್ಕಾಗಿ ಬಿಟ್ಟಿದ್ದಾರೆ ಎಂದು ಕಿಡಿಕಾರಿದರು. ಅಲ್ಲದೆ ಮೇ 31ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅದು ಏನಂತಂದರೆ ಅವರು ಸಾಕೊಂಡಿರ್ತಕ್ಕಂಥದ್ದು, ಔಟ್ಸೋರ್ಸಸ್ಸಿಂದ ತೋರಿದಿರ್ತಕ್ಕಂಥದ್ದು ಯಾವುದೂ ಕೂಡ ಅವರಿಗೆ ಇಲ್ಲಿ ಕಾಂಗ್ರೆಸ್ನಲ್ಲೇ 25-30 ವರ್ಷಗಳ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರ ಶಿಷ್ಯರಾಗಿ ಅವ್ರ ಕಾಲ ಹತ್ತಿರ ಬಿದ್ದಿರ್ತಕ್ಕಂಥವ್ರು. ಅವರು ಅನೇಕ ಅಧಿಕಾರಗಳೆಲ್ಲ ಅವರಿಗೆ ದೊರಕಿಸ್ಕೊಟ್ಟಿದ್ದರು. ರೈಲ್ವೆದಾಗಿದ್ದರೂ ಕೂಡ ಮಾಡಿದರು, ಇಲ್ಲಿ ಸ್ಲಮ್ದು ಕೂಡ ಮಾಡಿದರು. ಅನೇಕ ಡೈರೆಕ್ಟರ್ಸ್ಗಳು ಅವರಿಗೆ ಕೆಲವೊಂದು ಮೆಂಬರ್ಸ್ಗಳು ಕೂಡ ಮಾಡಿದರು. ಅವರು ಹೀಗೆ ಅವರು ಇಚ್ಛೆ ಅವ್ರು ಎಲ್ಲಿ ಹೋಗ್ಬೋದು, ಅವರು BJPಯಲ್ಲಿ ಹೋಗಿದ್ದಾರೆ. BJPಯಲ್ಲಿ ಹೋಗಿ ವಿರೋಧ ಪಕ್ಷದ ನಾಯಕ ಅಂಥೇಳಿ ವಿಧಾನ ಪರಿಷತ್ತಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಬಿಟ್ಟು ವೈಯಕ್ತಿಕವಾಗಿ ಓಜೆ ಮಾಡ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಭಾಳ ಕೀಳು ಮಟ್ಟದ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಕೀಳು ಮಟ್ಟದ ಭಾಷೆ. ಆ ಕೀಳು ಮಟ್ಟದ ಭಾಷೆಯನ್ನು ಅತ್ಯಂತ ಉಗ್ರವಾಗಿ ನಾವು ಕಲಬುರಗಿ ನಾಗರಿಕ ಹೋರಾಟ ಸಮಿತಿ ಪರವಾಗಿ ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ, ಅದನ್ನು ವಿರೋಧನ ಮಾಡ್ತೀವಿ. ಹಾಗಾಗಿ ಅಂಥ ಅವಿವೇಕಿ ಆಗಿರ್ತಕ್ಕಂಥ ಏನು ನಾರಾಯಣಸ್ವಾಮಿ ಇದ್ದಾರೆ, ಅವ್ರು ನಾರಾಯಣಸ್ವಾಮಿ ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು. ಯಾವ ಮೆಚುರಿಟಿನೂ ಇಲ್ಲ ಅವರಿಗೆ. ಹಿಂದೆ 1,05,000 ರೂಪಾಯಿ ಕೊಡ್ತಿದ್ದೀನಿ ಸಿದ್ದರಾಮಯ್ಯವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಪ್ರಿಯಾಂಕ ಖರ್ಗೆ ಅವರಿಗೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಲೆಕ್ಷನ್ ನಿಂತಾಗ ಸೋಲಿಸಿದವರು ಯಾರಪ್ಪ ಅಂದ್ರೆ ಸೋಲಿಸಿರ್ತಕ್ಕಂಥ ವ್ಯಕ್ತಿಗಳು ಅವರು ಸಾವರ್ಕರ್ ಮತ್ತು ಒಬ್ಬ ಢಾಂಗೆ, ಇವರಿಬ್ಬರು ಕೂಡಿ ಅಂಬೇಡ್ಕರ್ಗೆ ನಂಗೆ ಸೋಲಿಸಿದ್ರು ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓನ್ ಹ್ಯಾಂಡ್ ರೈಟಿಂಗ್ನಲ್ಲಿ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರನೇ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಆ ಪತ್ರನೇ ಸಿದ್ದರಾಮಯ್ಯರು ಹೇಳಿದ್ದಾರೆ. ಆ ಪತ್ರ ಬಗ್ಗೆನೇ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ಇವ್ರ ಬಗ್ಗೆ ಚಾಲೆಂಜ್ ಕಟ್ಟದ, ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ನೀವು ಅಂಥೇಳಿ. ಆದರೆ ಒಂದು ಚಾಲೆಂಜ್ ಮಾಡಿದ್ರು ಪ್ರಿಯಾಂಕ ಖರ್ಗೆ ಅವರು. ಆಯಿತು, ನಾನು ರಾಜಕೀಯ ನಿವೃತ್ತಿ ಹೊಂತೀನಿ, ಏನು ಪನಿಷ್ಮೆಂಟ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ತಗೊಳ್ಳೋಕ್ಕೆ. ಆದರೆ ಇಂಥ ಲೈಬ್ರರಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಮೇಂಟೈನ್ ಮಾಡ್ತಾಯಿದ್ದೆ ದಿಲ್ಲಿಯಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹ್ಯಾಂಡ್ ರೈಟಿಂಗ್ ಬರೆದಿರ್ತಕ್ಕಂಥದ್ದು ಅದು ಅಲ್ಲಿ ಸಿಗ್ತಾ ಇದೆ. ಅದು ಟ್ಯಾಲಿ ಮಾಡಿ ನೀವು ಅದರ ಬಗ್ಗೆ ಅದು ಮಾಡಿ ಮಾತಾಡಿ ಅಂಥೇಳಿ. ಅಲ್ಲಿಂದ ಸ್ಟಾಪ್ ಆಯ್ತದು. ಗಪ್ಪ ಆದ್ರೆ ಹೌದು ನಂದೇ ತಪ್ಪು ಅಂಥೇಳಿ. ಹಾಗಾಗಿ ಇವತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ಏನು ಛಲವಾದಿ ನಾರಾಯಣಸ್ವಾಮಿಯವರು ಒಂದು ಗೋಷ್ಠಿಯಲ್ಲಿ ಅಥವಾ ಒಂದು ವಿಚಾರದಲ್ಲಿ ಮಾತಾಡ್ತಾ ಸಂದರ್ಭದಲ್ಲಿ ಆನೆ ಹೋಗ್ತಾ ಇದ್ದಾರೆ, ನಾಯಿ ಬೊಗಳ್ತಾ ಇದೆ ಅಂತ. ಆದರೆ ಪತ್ರಕರ್ತರು ಆನೆ ಯಾರು ಅಂತಂದರೆ ನರೇಂದ್ರ ಅವರು, ಪ್ರಧಾನಮಂತ್ರಿಗಳು. ಮತ್ತು ನಾಯಿ ಯಾರು ಅಂತಂದರೆ ಅರೇ ಪ್ರಿಯಾಂಕ ಖರ್ಗೆ ಅವ್ರಿ ಜೋರಲ್ಲಿ ಹೇಳಿರ್ತಕ್ಕಂಥವ್ರು ಒಂದೇ ದಿನದಲ್ಲಿ ಬದಲಾಯಿಸಿ ನಾನು ಯಾವುದೇ ವಚನ ಹೇಳಿದೆ,
ಒಂದು ಗಾದೆ ಹೇಳಿದೆ ಅಂಥೇಳಿ ಹಸಿ ಸುಳ್ಳು ಹೇಳ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಸೋಲಿಸಿರೋ ಸಾವರ್ಕರ್ ಅಂತ ಹೇಳಿದ್ರೆ ಹಸಿ ಸುಳ್ಳು ಮಾತಾಡ್ತಕ್ಕಂಥವ್ರು, ಮತ್ತು ಸಂವಿಧಾನ ವಿರೋಧಿ ಅಂತ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಪ್ರಚಾರ ಮಾಡ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಿತಿದ್ದ ಕಾಲದಲ್ಲಿ 66 ವರ್ಷ ಜೀವಿತಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್. 38 ವರ್ಷಗಳ ಕಾಲ ಅವರು ಏನಂತಂದರೆ ಒಂದು ಹೋರಾಟದಲ್ಲಿದ್ದರು. ಅವರು ಹೋರಾಟದ ಎಲ್ಲ ತತ್ವ ಸಿದ್ಧಾಂತಗಳನ್ನು ತಿಜಾದಲ್ಲಿ ಇಟ್ಟಿರ್ತಕ್ಕಂಥವ್ರು ಬಿ ಜೆ ಪಿಯವರು. ಇವ್ರು ಯಾವುದೋ ನೆಪ ಹೇಳೋದು ಏನಂತಂದರೆ ಅವರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ, ಯಾವುದೋ ಒಂದು ಸಂದರ್ಭವನ್ನು ಬಳಸ್ಕೊಂಡು. ಆಗಿನ ಕಾಂಗ್ರೆಸ್ದಾಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸ್ವಾತಂತ್ರ್ಯ ಬೇಕು ಅಂಥೇಳಿ ಹಿಂದೂ ಕೋಡ್ ಬಿಲ್ ತಂದಾಗ ಅವಾಗಿನ ಇರ್ತಕ್ಕಂಥ ಕಾಂಗ್ರೆಸ್ಸಲ್ಲಿ ಇದ್ದಿರ್ತಕ್ಕಂಥ ಮನುವಾದಿಗಳು ವಿರೋಧ ಮಾಡಿದ್ರು. ಅವಾಗ ಭಾಳ ಸಂಖ್ಯೆಯಲ್ಲಿ ಇದ್ದರು. ಅವಾಗ ವಿರೋಧ ಮಾಡಿದಾಗ ನೆಹರು ಅವರು ಇಲ್ಲ ಅಲ್ಲಿ ಸಬ್ಮಿಟ್ ಮಾಡ್ಬಾರ್ದು ಅಂತ ಅಂಬೇಡ್ಕರ್ಗೆ ಹೇಳಿದಾಗ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ಅಂಥ ಒಂದು ಕಾಲದಲ್ಲಿ ಮನುವಾದಿಗಳು ಕಾಂಗ್ರೆಸ್ನಲ್ಲಿ ಅವತ್ತು ಸೇರ್ಕೊಂಡು, ಈಗೆಲ್ಲ ಮನುವಾದಿಗಳು ಸೇರ್ಕೊಂಡಿರ್ತಕ್ಕಂಥವ್ರು ಬಿ ಜೆ ಪಿಯಲ್ಲಿ. ಈಗ ಯಾರು ಕಾಂಗ್ರೆಸ್ನಲ್ಲಿ ನಿರ್ಣಾಯಕ ಹಂತದಲ್ಲಿ ಇಲ್ಲ, ಇಂಡಿವಿಜುವಲ್ ಇರ್ಬೋದು, ಅವರು ಡಿಸಿಷನ್ ಮೇಕರ್ಸ್ ಅಲ್ಲ. ಹಾಗಾಗಿ ಇವತ್ತು ಸಂವಿಧಾನ ಉಳಿದಿದೆ, ಪ್ರಜಾಪ್ರಭುತ್ವ ಉಳಿದಿದೆ ಅಂತಂದರೆ ಕಾಂಗ್ರೆಸ್ ಪಕ್ಷನೇ ಸಂವಿಧಾನ ಉಳಿಸ್ಕೊಂಡು ಬಂದಿದೆ. ಈ ಸಂವಿಧಾನಕ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸಿಗೆ ಎಲ್ಲನೂ ಕೂಡ ಕೊಡಲಿಯೇಟ್ ಹಾಕಿರ್ತಕ್ಕಂಥವ್ರು RSS ಪೂರ್ವಕಲಿಂದ ಬಂದಿರತಕ್ಕಂಥ ಮುಖವಾಣಿ ಬಿ ಜೆ ಪಿ ಪಕ್ಷ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಯಾರೂ ಉಸುಬರಿ ಮಾಡಲಿಕ್ಕೆ ನಾವು ಹೇಳ್ತಾ ಇಲ್ಲ. ನಾವು ಏನಂತಂದರೆ ಯಾರೋ ಒಬ್ಬ ಕ್ಯಾಸ್ಟ್ ಇದ್ದು ಹಿಡ್ಕೊಂಡು ಕ್ಯಾಸ್ಟ್ ಹಿಡ್ದು ಅವಮಾನ ಮಾಡ್ತಕ್ಕಂಥ ಇದ್ದಿದ್ರೆ ನಾವು ಯಾವಾಗಲೂ ಕೂಡ ಅವರಿಗೆ ನಾವು ಸಪೋರ್ಟ್ ಇರ್ತೀವಿ. ಯಾವಾಗಲೂ ಕೂಡ ಇಂಡಿವಿಜುವಲ್ ವ್ಯಕ್ತಿತ್ವ ಅವರ ತೇಜೋವಧೆ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಹಾಗಾಗಿ ನಾವೇ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವೇ ಮಾಡಬೇಕು ಸಪೋರ್ಟ್ ಅಂತಿಲ್ಲ. ಈಗ ಕಲಬುರಗಿ ನಾಗರಿಕ ಹೋರಾಟ ಸಮಿತಿ ಒಂದು ಮಾಡ್ಕೊಂಡಿದ್ದಾರೆ, ಅದ್ರ ಮುಖಾಂತರ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನಾರಾಯಣ ಸ್ವಾಮಿ ಅವರು ನಿಜವಾಗಿ ಅವರು ತಿದ್ದುಕೊಳ್ಬೇಕು. ಅವರು ಏನಂತಂದ್ರೆ ಬೇಸರ ಕ್ಷಮೆ ಕೇಳಬೇಕು. ಮತ್ತು ತಾವು ಎಲ್ಲಿ ನಿಂತು ಮಾತಾಡ್ತಿದ್ದೀವಿ ಅಂತಕ್ಕಂಥದ್ದು ಅವ್ರಿಗೆ ಅರಿವು ಬೇಕು. ಬೇಕಾದಷ್ಟು ಕೆಲಸ ದುರ್ಬಲ ವರ್ಗಗಳ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕೆಲಸ ಮಾಡಲಿಕ್ಕೆ ಕೇಂದ್ರದಲ್ಲಿ ಅವಕಾಶ ಇದೆ. ಬ್ಯಾಕ್ಲಾಗ್ ತುಂಬಿದ್ರೆ ಯಾರು ನಿರುದ್ಯೋಗಿಗಳು ಇರೋದಿಲ್ಲ. ಕರ್ನಾಟಕದಲ್ಲಿ SCP TSP ತೊಂದರೆ ಯಾರಿಗೂ ಕೂಡ ಬಡತನ ನಿವಾರಣೆ ಆಗಲಿಕ್ಕೆ ಎಲ್ಲನೂ ಕೂಡ ಬಾಗಿಲೊಳಗೆ ಖುಲ್ಲ ಆಗ್ತವೆ. ಇನ್ನು ಅನೇಕ ವಿಚಾರಗಳು ನಿರುದ್ಯೋಗ ಏನಂತಂದರೆ 2 ಕೋಟಿ ನಾವು ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ 12 ವರ್ಷ ಆಯಿತು. ಇಲ್ಲಿ ತನಕ 2 ಕೋಟಿ ಕೊಟ್ಟರೆ 14 ಕೋಟಿ ಆತಿರಿ. ಆಮೇಲೆ ಬಡತನ ನಿವಾರಣೆ ಮಾಡಲಿಕ್ಕೆ ಬೆಲೆ ಏರಿಕೆ ಅಂತಕ್ಕಂಥದ್ದು ನಿಯಂತ್ರಿಸಲಿಕ್ಕೆ ಯಾವುದು ಕೂಡ ತಮ್ಮ ಕೈಯಲ್ಲಿ ಇಟ್ಕೊಳ್ಳಾಡಿ ಇಡೀ ದೇಶವನ್ನು ಖಾಸಗೀಕರಣ ಮಾಡಿಕೊಟ್ಟಿರ್ತಕ್ಕಂಥ ಬಿ ಜೆ ಪಿ ಪಕ್ಷ. ಆ ಬಿ ಜೆ ಪಿ ಪಕ್ಷ ಹುನ್ನಾರ್ಲಿಂದೆ ಇನ್ಸ್ಟ್ರೂಮೆಂಟ್ಸ್ ಅವ್ರ ಕೈಯಲ್ಲಿ ಬಡಗಿ ಯಾರು ಛಲವಾದಿ ನಾರಾಯಣ ಸ್ವಾಮಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಕೈಯಲ್ಲಿರ್ತಕ್ಕಂಥ ಬಡಗಿ, ಆ ಬಡಗಿಯನ್ನು ಬಿ ಜೆ ಪಿಯವರು ಬಳಸ್ತಾ ಇದ್ದಾರೆ. ಅದಕ್ಕೆ ಅವನು ವಿವೇಕನೂ ಇಲ್ಲ, ಅವ್ಯವಿಕೆ ತಿಳುವಳಿಕೆನೂ ಇಲ್ಲ, ಮ್ಯಾಚುರಿಟಿನೂ ಇಲ್ಲ, ದೇಶದ ಚರಿತ್ರೆನೂ ಗೊತ್ತಿಲ್ಲ, ಮತ್ತು ಯಾವ ಸಮುದಾಯದಿಂದ ಹುಟ್ಟು ಬಂದಿದ್ದಾರೆ ಅನ್ನೋದು ಅವ್ರ ಚರಿತ್ರೆನೂ ಇಲ್ಲ. ಹುಟ್ಟು ಅಂತಕ್ಕಂಥದ್ದು ಸಹಜ ಆಗಿರ್ತಾರೆ. ನಾವು ಅರ್ಜಿಯನ್ನು ಹಾಕಿಲ್ಲ, ನೀವು ಎಲ್ಲ ನಾವು ಕೂತವ್ರು ಅರ್ಜಿಯನ್ನು ಹುಟ್ಟಿಲ್ಲ. ಹುಟ್ಟಿದ ಮೇಲೆ ಯಾವ ತತ್ವ, ಯಾವ ಸಿದ್ಧಾಂತ, ಯಾವ ಭಾತೃತ್ವ, ಯಾವ ಬಂಧುತ್ವ, ಯಾವ ಪ್ರೀತಿ, ಏನು ಗಳಿಸ್ಕೋತಾನ, ಯಾವ ಮಧ್ಯದಾಗಿರ್ತಾನೆ ಅಂತಕ್ಕಂಥ ನಿಜವಾದಂಥ ಅವನ ವ್ಯಕ್ತಿ. ಅವ್ರಿಗೆ ಒಪ್ತಕ್ಕಂಥವ್ರು ನಾವು. ನಮ್ಮ ಜಾತಿದ ಹುಟ್ಟಿದ ತಕ್ಷಣ, ಶೆಡ್ಯೂಲ್ ಕಾಸ್ಟ್ ಹುಟ್ಟಿದ ತಕ್ಷಣ ನಾವೆಲ್ಲ ಪ್ರೇಮ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅಂಥ ಹೊಂಬ, ಅಂಥ ಕೀಳರಿಮೆ ಭಾವನೆ, ಕೀಳರಿಮೆ ಕೆಟ್ಟ ಭಾಷೆ, ಅನಂತರ ಕೇವಲ ಏನಂತಂದರೆ ಭಾಳ ಮಿತವಾಗಿ ಏನಂತಂದರೆ ಇದು ಮಾಡೋದು. ಆಮೇಲೆ ಹಗಲು ರಾತ್ರಿ ಕೂಡ ಒಂದೇ ಕನಸು ಕಾಣ್ತಕ್ಕಂಥದ್ದು, ಪ್ರಿಯಾಂಕಾ ಖರ್ಗೆಗೆ ಬೈಯತಕ್ಕಂಥದ್ದು, ಮಲ್ಲಿಕಾರ್ಜುನ ಖರ್ಗೆಗೆ ಬೈಯತಕ್ಕಂಥದ್ದು, ನಾನೇ ಶ್ರೇಷ್ಠ ಅಂತಕ್ಕಂಥದ್ದು, ಅಂಬೇಡ್ಕರ್ಗೆ ಅವರು ಅವಮಾನ ಮಾಡಿದ್ರು ಅಂತೇಳಿ ಹಗಲಲ್ಲಿ ಕನಸಿನಲ್ಲಿ ಎಲ್ಲನೂ ಕೂಡ ಕಬಳಿಸ್ತಕ್ಕಂಥದ್ದು. ಇದು ಎಲ್ಲನೂ ಕೂಡ ಬಗುಳಲಿಕ್ಕೆ ಬಿಟ್ಟಿರ್ತಕ್ಕಂಥ ಇವರು ಬಿ ಜೆ ಪಿಲಿಂದ ಈ ನಾರಾಯಣ ಸ್ವಾಮಿಗೆ ಇದು ಅತ್ಯಂತ ಉದ್ದಟತನದ ಮಾತಿದೆ. ಇದ್ರ ಹಿಂದಿರ್ತಕ್ಕಂಥ ಶಕ್ತಿ ಬಿ ಜೆ ಪಿ ಇದೆ. ಆ ಬಿ ಜೆ ಪಿ ಇದೇ ರೀತಿ ನಡವಳಿಕೆ ಆದರೆ ನಾವೆಲ್ಲ ಜನರು ಸರಿಯಾದಂಥ ರೀತಿಯಲ್ಲಿ ನಾವು ಸನ್ನದ್ಧರಾಗಿ ಅದಕ್ಕೆ ಇದು ಕೊಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತೆಲ್ಲ ಕಲಬುರಗಿ ನಾಗರಿಕ ಹೋರಾಟ ಸಮಿತಿಯವರು ಏನು ಬಿ ಜೆ ಪಿಯವರ ಕುತಂತ್ರ ಬೇಲಿಗೆ ಎಳೆದು ಮತ್ತು ಅವೇವಿಕೆ
ಏನು ನಾರಾಯಣ ಸ್ವಾಮಿ ಇದ್ದಾರೆ MLC, ಅವರ ಒಂದು ರುದ್ರ ಅವತಾರ, ಅವರ ಒಂದು ಕಠೋರತೆಯನ್ನು ನಾವು ಖಂಡಿಸಿ ನಾವು ಏನಂತಂದ್ರೆ ಬೃಹತ್ ರೀತಿಯಲ್ಲಿ ಸುಮಾರು 10-15 ಸಾವಿರಕ್ಕಿಂತಲೂ ಹೆಚ್ಚಿಗೆ ನಾವು ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡಿ BJPಗೆ ನಾವು ಏನಂತಂದರೆ ನಾವು ಅನ್ಯಾಯನ ಸಹಿಸ್ಕೊಳ್ಳಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಬಹಿರಂಗವಾಗಿ ಹಾಕಲಿಕ್ಕೆ ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇನ್ನು ಅನೇಕರು ಎಲ್ಲ ಬೇರೆ ಬೇರೆ ಸದಸ್ಯತ್ವ ಮೆಂಬರ್ಶಿಪ್ ರದ್ದುಪಡಿಸುವಂಥ ಮೆಂಬರ್ಶಿಪ್ ರದ್ದುಪಡಿಸುವಂತ ನಮ್ಮ ಡಿಮ್ಯಾಂಡ್ ಇರೋದು. ಮೆಂಬರ್ಶಿಪ್ ಅರ್ಹತೆ ಇದ್ದರೆ ರದ್ದುಪಡಿಸ್ತಾರೆ. ಈಗ ನಮಗೆ ಡೆಮೊಕ್ರೆಟಿಕ್ ಆಗಿ ಈಗ 14 ಜನಕ್ಕೆ ಏನಂತಂದರೆ ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಕುಮಾರ್ ಕಪ್ನೂರ್, ಪ್ರಕಾಶ್ ಮೂಲ್ಭಾರತಿ, ಮಲ್ಲಪ್ಪ ಹೊಸಮನಿ, ದೇವೇಂದ್ರ ಸಿನ್ನೂರ್, ದಿನೇಶ್ ದೊಡ್ಡಮನಿ, ಅಶ್ವಿನ್ ಸಂಕಾ, ಸಂತೋಷ್ ಮೇಲ್ಮನಿ, ಸುರೇಶ್ ಆದಿಮನಿ, ಪ್ರಕಾಶ್ ನಾಗನಳ್ಳಿ, ಹನುಮಂತ್ ಬೋಧನ್ಕರ್, ದಿಗಂಬರ್ ಗುಂಡಪ್ಪ, ಲಂಗಡನ್ಕರ್, ಸಂತೋಷ್, ಸತೀಶ್ ಗಟ್ಟು, ಪವನ್ ಕುಮಾರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.